ಎಲ್ಲರಿಗೂ ನಮಸ್ತೆ. ಸೌಜನ್ಯ ಕೇಸಿನ ಬಗ್ಗೆ ಕಾಮುಕರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳುವಂತಹ ಕೆಲವೊಬ್ಬರಿಗೆ ಸೌಜನ್ಯಗೆ ನ್ಯಾಯ ಸಿಗಬಾರ್ದು, ಅವಳಿಗೆ ಅನ್ಯಾಯ ಆಗ್ಬೇಕು ಅಂತ ಯಾರೂ ಇಲ್ಲಿ ಕಾಯ್ಕೊಂಡು ಕೂತಿಲ್ಲ. ಪ್ರತಿಯೊಬ್ರು ವಸಂತ್ ಗಿಳಿಯಾರವರಾಗಿರ್ಬೋದು, ಕೀರ್ತಿ ಅವರಾಗಿರ್ಬೋದು, ಮಾತಾಡುವಂತಹ ಧರ್ಮಸ್ಥಳದ ಪರವಾಗಿ ಮಾತಾಡುವಂತಹ ಪ್ರತಿಯೊಬ್ರು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತಾನೆ ಕೇಳ್ತಾ ಇರೋದು. ಸಾಕ್ಷಿಗಳನ್ನ ಇಟ್ಕೊಂಡಿದೀನಿ ಅಂತ ಹೇಳ್ತಿರೋರು ಸಾಕ್ಷಿಗಳನ್ನ ಕೊಡಿ, ಇದಿಷ್ಟನ್ನೇ ನಾವುಗಳು ಕೇಳ್ತಾ ಇರೋದು ಮತ್ತು ಮಾತಾಡ್ತಾ ಇರುವಂಥದ್ದು. ಕೇಸಿನ ಬಗ್ಗೆ ಮಾತಾಡುವಂತ ಕೇಳಿದವರಿಗೆ ಅವಳ ಮಾವ ವಿಠಲ್ ಗೌಡ ಮಾತಾಡಿದ್ದಂತಹ ಕೆಲವೊಂದು ಮಾತಿನ ಮೇಲೆ ಇಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಅಂದ್ರೆ ನಿಮಗೆ ಕೇಳ್ತಾ ಇದ್ದೀನಿ, ನೀವೇ ಯೋಚನೆ ಮಾಡಿ ಅಂತ ಇದನ್ನ ನಿಮಗೆ ಬಿಡ್ತಾ ಇದ್ದೀನಿ. ಇಲ್ಲಿ ವಿಠಲ್ ಗೌಡ ಅವರು ಹೇಳ್ತಾರೆ, ಸೌಜನ್ಯಾಳ ಕೊಲೆ ಏನಾಯ್ತು, ರೇಪ್ ಅಂಡ್ ಮರ್ಡರ್ ಏನಾಯ್ತು, ಆ ದಿನ ನಿಶ್ಚಲ್ ಜೈನ್ ಅವ್ರನ್ನ ನಾನು ನೇತ್ರಾವತಿ ವಸತಿ ಗೃಹದಲ್ಲಿ ಬೆಳಿಗ್ಗೆ 11:00 ನೋಡಿದ್ದೀನಿ. ಅಂದ್ರೆ ಸೌಜನ್ಯ ಸಾವಿಗೀಡಾದ ದಿವಸ ಮಧ್ಯಾಹ್ನ 11:00 ನಿಶ್ಚಲ್ ಜೈನ್ ನೀವು ನೇತ್ರಾವತಿ ಅವರ ಜೊತೆ ನೋಡಿದ್ದೇನೆ. ಓಕೆ. ಸೊ ಇಲ್ಲಿ ಆಗ ನಮಗೆ ಫಸ್ಟು ಮೂಡುವಂತಹ ಕೆಲವೊಂದು ಕ್ವಶನ್ಗಳು, ಅದಾದಮೇಲೆ ಕೆಲವೊಬ್ಬರು ಇನ್ಫ್ಲೂಯೆನ್ಸರ್ಸ್ಗಳು, ಕೆಲವೊಬ್ಬರು ಮೇಧಾವಿಗಳು, ಅವರುಗಳಿಗೆ ನಾನು ಕೇಳುವಂತಹ ಕ್ವಶನ್, 8,448 ಕಿಲೋಮೀಟರ್ ಪ್ರಯಾಣ ಮಾಡುವಂತಹ ಹೆಲಿಕಾಪ್ಟರ್ ಇದೆಯಾ? ಇಂಡಿಯಾಯಿಂದ USA ಆಗಿರ್ಬೋದು, ಇಲ್ಲ USA ಇಂದ ಇಂಡಿಯಾಗೆ ಆಗಿರ್ಬೋದು ಟ್ರಾವೆಲ್ ಮಾಡುವಂತಹ ಹೆಲಿಕಾಪ್ಟರ್ ಇದೆಯಾ? ಫಸ್ಟ್ ಕ್ವಶನ್. ನೀವು ಇದನ್ನ ಗೂಗಲಲ್ಲೂ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು. 8,448 ಕಿಲೋಮೀಟರ್ ಪ್ರಯಾಣ ಮಾಡುವಂತಹ ಇಂಡಿಯಾ ಟು USA ಟು ಇಂಡಿಯಾ ಯಾವುದೇ ರೀತಿಯ ಹೆಲಿಕಾಪ್ಟರ್ಸ್ ಇಲ್ಲ. ಆ ಥರ ಹಾರ್ಕೊಂಡು ಬರುವಂತಹ ಯಾವುದೇ ರೀತಿಯ ಹೆಲಿಕಾಪ್ಟರ್ಸ್ಗಳಿಲ್ಲ. ಫಸ್ಟ್. ಅದಾದ್ಮೇಲೆ ಎರಡನೇದು, ಪ್ರೈವೇಟ್ ಜೆಟ್ಟಲ್ಲಿ ಬಂದು ಮಾಡಿರ್ಬೋದಲ್ಲ. ಎಸ್, ಅಫ್ಕೋರ್ಸ್ ದೇರ್ ಇಸ್ ಎ ಚಾನ್ಸ್. ಬಟ್ ಅಲ್ಲಿ ಇನ್ನೊಂದಿದೆ, ಒಂದು ಪ್ರೈವೇಟ್ ಜೆಟ್ಟು ಯಾರಿಗೂ ಗೊತ್ತಿಲ್ದಂಗೆ, ಎರಡು ಕಂಟ್ರಿಗೆ ಗೊತ್ತಿಲ್ದಂಗೆ ಹಾರ್ಕೊಂಡು ಬಂದು ಲ್ಯಾಂಡ್ ಆಗಿ ಈ ಕೃತ್ಯವನ್ನ ಮಾಡಿ ಮತ್ತೆ ಇಲ್ಲಿಂದ ಹಾರ್ಕೊಂಡೋಗಿ ಅಲ್ಲಿ ಲ್ಯಾಂಡ್ ಆಗೋದು ಚಾನ್ಸಸ್ ಇಲ್ಲ. ಏನಕ್ಕೆ ಅಂದ್ರೆ ಒಂದು ಪ್ರೈವೇಟ್ ಜೆಟ್ಟು ಟೇಕ್ ಆಫ್ ಆಗುವುದಕ್ಕೂ ಮುಂಚೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರಿಗೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಎಷ್ಟೊತ್ತಿಗೆ ಹೋಗ್ತಿದ್ದಾರೆ, ಈತ ಯಾರು, ಈತನ ಹಿನ್ನೆಲೆ ಏನು, ಪ್ರತಿಯೊಂದನ್ನ ಚೆಕ್ ಮಾಡ್ತಾರೆ. ಅಂಡ್ ಯಾವ ಮಾರ್ಗವಾಗಿ ಇದು ಟ್ರಾವೆಲ್ ಮಾಡುತ್ತೆ, ಅರೌಂಡ್ ಯಾವ ದೇಶಗಳ ಮೇಲೆ ಇದು ಟ್ರಾವೆಲ್ ಆಗುತ್ತೆ ಈ ಜೆಟ್ಟು, ಇದನ್ನೆಲ್ಲ ಕೂಡ ನಾವು ಡಾಕ್ಯುಮೆಂಟಲ್ಲಿ ಕೊಡಬೇಕಾಗತ್ತೆ. ಒಂದು ಪ್ರೈವೇಟ್ ಜೆಟ್ ಕೂಡ ಬರೋದು ಅಂದರೆ ಇಟ್ಸ್ ನಾಟ್ ಆನ್ ಈಸಿ ಮ್ಯಾಟರ್. ಅದಕ್ಕೆ ಆದಂತಹ ಇನ್ವೆಸ್ಟಿಗೇಷನ್ಸ್ ತುಂಬ ಇದೆ. ಒಂದು ಪ್ರೈವೇಟ್ ಜೆಟ್ ಹಾರ್ಕೊಂಡು ಬರೋದು ನೀವು ಬೇಕಿದ್ರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಬೋದು, ನಿಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಠಲ್ ಗೌಡ ಅವರು ಕೆಲವೊಂದು ಹೆಸರುಗಳನ್ನು ಹೇಳ್ತಾರೆ. ಧೀರಜ್ ಜೈನ್, ಉದಯ್ ಜೈನ್, ಮಲ್ಲಿಕ್ ಜೈನ್ ಇವರುಗಳು ಮಾಡಿದ್ದಾರೆ ಅಂತೇಳಿ. ಅವರುಗಳು ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಸಾಕ್ಷಿ ಏನಾಯಿತು, ಸಾಕ್ಷಿ ನಾಶ ಆಗಿದೆ ಅಂತ ಹೇಳ್ತೀರಾ. ಮತ್ತು ಧೀರಜ್ ಜೈನ್ ಅವರು ಏನಿದ್ರು, ಇವರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ವಾರಿಜ ಪೂಜಾರಿ ಧೀರಜ್ ಜೈನ್ ಅವರು ಅವರ ಬಟ್ಟೆಯನ್ನು ತೊಳಿಲಿಕ್ಕೆ ಕೊಟ್ಟಾಗ ಆಕೆ ಅದರಲ್ಲಿರುವಂತಹ ರಕ್ತವನ್ನು ನೋಡ್ತಾಳೆ. ರಕ್ತವನ್ನು ನೋಡಿ ಮತ್ತೆ ಅದನ್ನು ತೊಳೆದು ಕೊಟ್ಟಾದ್ಮೇಲೆ ಮನೆಗೆ ಹೋಗಿ ಟಿವಿ ನೋಡಿದಾಗ ಅಲ್ಲಿ ಸೌಜನ್ಯ ಸಾವು ಅಂತ ಬಂದಿದೆ. ಧೀರಜ್ ಜೈನ್ ಫೋಟೋ ಬರ್ತಾ ಇದೆ ಟಿವಿಯಲ್ಲಿ. ಆಗ ಈಕೆಗೆ ಗೊತ್ತಾಗ್ಬಿಡುತ್ತೆ, ಓಹ್ ಇವರೇ ಕೊಲೆಗಾರರು ಅಂತೇಳಿ. ಆಗ ಇವರು ಹೇಳ್ತಾಳೆ ಅಂತೇಳಿ ಈಕೆಯನ್ನು ಕೊಲೆ ಮಾಡಿದ್ರು ಅಂತೇಳಿ. ಇಲ್ಲಿ ಒಂದು ಪಾಯಿಂಟು, ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ ಇವರಗಳ ಹೆಸರು ಬಂದಿದ್ದು ಟಿವಿಯಲ್ಲಿ ಆಗಿರ್ಬೋದು, ಕೆಲವೊಂದು ಸೋಕಾಲ್ಡ್ ಹೋರಾಟಗಾರರು ಹೇಳಿದ್ದು ಆಗಿರ್ಬೋದು. ಈ ನೇಮಗಳನ್ನ ತಗೊಂಡಿದ್ದು ಸೌಜನ್ಯ ಕೊಲೆ ನಡೆದು 1 ವರ್ಷಗಳ ನಂತರ. ಅಂದರೆ 1 ವರ್ಷ ಧೀರಜ್ ಜೈನು ಆ ಶರ್ಟ್ನ ತೊಳೆಯಕ್ಕೆ ಕೊಡದೆ ಪೂಜೆ ಮಾಡ್ತೀನಿ ನಾನು ಗಂಟೆ ಆಡಾಡ್ಸ್ಕೊಂಡ ಶರ್ಟಿಗೆ. ಯೋಚನೆ ಮಾಡಬೇಕಾಗುತ್ತೆ. ದಿಸ್ ಇಸ್ ಲಾಜಿಕ್ ಯೋಚನೆ. ಇಲ್ಲಿ ಎಮೋಷನಲ್ ಆಗಿ ಯಾವುದೋ ಒಂದು ಹುಡುಗಿಗೆ ಅನ್ಯಾಯ ಆಗ್ಬಿಟ್ಟಿದೆ, ನ್ಯಾಯ ಕೊಡಿಸ್ಬೇಕು, ಇವರೇ ಅದಾಗಿ ಬರೋದಿಲ್ಲ. ಲಾಜಿಕಲಿ ಥಿಂಕ್ ಮಾಡಿ. 1 ವರ್ಷ ಉಜ್ಜದೆ ಶರ್ಟನ್ನ ತೊಳಿದೆ ಇಟ್ಕೊಳ್ತಿದ್ರ. ದೇರ್ ಇಸ್ ಎ ಸೆಕೆಂಡ್ ಪಾಯಿಂಟ್, ಇನ್ನೂ ಒಂದು ಪಾಯಿಂಟ್. ಸರಿ, ನೀವುಗಳು ಹೇಳಿದ ಪ್ರಕಾರನೇ ಇವು ಸೋಕಾಲ್ಡ್ ಹೋರಾಟಗಾರರು ಇವತ್ತಿಗೂ ಈ ಸೋಕಾಲ್ಡ್ ಹೋರಾಟರ ಪರವಾಗಿ ನಿಂತಿರುವಂತಹ ಕೆಲವೊಂದು ಅವಿವೇಕಿಗಳು ಹೇಳ್ದಂಗೆನೆ ಅವರೇ ಮಾಡಿದ್ರು ಅಂತ ಅನ್ಕೊಳ್ಳೋಣ ಅನ್ನೋ ಥರನೇ ಹೋದರೂ ಕೂಡ ಸ್ಪರ್ಮ್ ಸಿಗಬಾರ್ದು ಅಂತಹ ಮಣ್ಣು ಹಾಕಿದವ್ರಿಗೆ, ತಮ್ಮ ಹೆಜ್ಜೆ ಗುರುತು ಸಿಗದೇ ಇರಂಗೆ ಮಾಡಿದವ್ರಿಗೆ, ಮತ್ತು ಇವ್ರೇನೇನು ಹೇಳ್ತಿದಾರಲ್ಲ ಸಾಕ್ಷಿನಾಶಗಳು, ಇಷ್ಟೆಲ್ಲ ಮಾಡಿದ್ರು ಸಾಕ್ಷಿನಾಶ ಅಂತೇಳಿ. ಸೊ ಅದೆಲ್ಲ ಮಾಡಿರೋಂಥವ್ರು
ಅದೊಂದು ಶರ್ಟನ್ನು ನಾಶ ಮಾಡಲಿಕ್ಕೆ ಬರಲ್ವ ಅವರಿಗೆ? ಥಿಂಕ್ ಲಾಜಿಕಲಿ. ಅದೊಂದು ಶರ್ಟ್ ಅಷ್ಟೆಲ್ಲ ಸಾಕ್ಷಿ ನಾಶ ಮಾಡಿದವ್ರಿಗೂ ಅದೊಂದು ಶರ್ಟ್ ಮಾಡೋಕ್ಕೆ ಬರಲಿಲ್ಲ, ನಾಶ ಮಾಡೋಕ್ಕೆ ಬರಲಿಲ್ಲ. ಒಂದು ಲಾಜಿಕಲ್ ಯೋಚನೆ ಮಾಡಿ. ಒಬ್ಬ ಕ್ರಿಮಿನಲ್ಲು ಯಾವುದೇ ಒಂದು ಕ್ರೈಮ್ ಮಾಡಿದ್ರು ಫಸ್ಟು ಅವನು ಸುಟ್ಟಾಕುವುದು ಅಥವಾ ಯಾರಿಗೂ ಗೊತ್ತಾಗದಂಗೆ ಮಣ್ಣು ಮಾಡೋದು ಅಂತನಾದರೂ ಆಗಿರ್ಬೋದು, ಮಾಡೋದು ಅವನು ಧರಿಸಿದಂತಹ ವಸ್ತ್ರವನ್ನು, ಅವನು ಹಾಕೊಂಡಿರೋಂತಹ ಡ್ರೆಸ್ಸನ್ನು. ಏನಕ್ಕೆ ಅಂದರೆ ಯಾರು ಕೊಲೆ ಆಗಿರ್ತಾರೋ ಅಥವಾ ಇನ್ನೊಂದು ರೇಪ್ ಆಗಿರ್ತಾರೋ ಅದರ ಮೇಲೆ ಅವರ ಫಿಂಗರ್ ಪ್ರಿಂಟ್ಸ್ ಅವ್ರ ಬ್ಲಡ್ಸ್ ಅವರ ಇನ್ನೊಂದು ಮಾರ್ಕ್ಸ್ಗಳು ಏನಾದರೂ ಬಿದ್ದಿರುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ಅದನ್ನು ನಾಶ ಮಾಡ್ತಾರೆ, ಆಮೇಲೆ ಮಿಕ್ಕಿದ್ದ ಸಾಕ್ಷಿ ನಾಶಗಳನ್ನ ಮಾಡೋದು. ಸೊ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ, ಇಷ್ಟೆಲ್ಲ ಸಾಕ್ಷಿ ನಾಶ ಮಾಡ್ತಾರೆ, ಅದೊಂದು ಶರ್ಟ್ನ ನಾಶ ಮಾಡೋಕ್ಕಾಗಲಿಲ್ಲ ಅಂತಂದರೆ ಥಿಂಕ್ ಲಾಜಿಕಲಿ ಥಿಂಕ್ ಮಾಡಿ. ಸೊ ಇವರನ್ನು ಸಿಗಾಕಿಸ್ಬೇಕು ಅಂತಲೇ ಈ ಹೆಗ್ಗಡೆ ಕುಟುಂಬವನ್ನು, ಈ ಧೀರಜ್ ಜೈನು, ಮಲ್ಲಿಕ್ ಜೈನು, ಉದಯ್ ಜೈನ್, ನಿಶ್ಚಲ್ ಜೈನ್ ಇವ್ರುಗಳನ್ನ ತಗಲಾಕಬೇಕು ಅಂತಲೇ, ಅದರಲ್ಲಿ ಫಿಟ್ ಮಾಡಬೇಕು ಅಂತಲೇ ಈ ಹೋರಾಟಗಾರರು ಕಾಯ್ಕೊಂಡಿದ್ದಾರೆ. ಅದಾದಮೇಲೆ ಇನ್ನೊಂದು ಕೆಲವಷ್ಟು ಜನಗಳು ಇದ್ದಾರೆ. ನಿಶ್ಚಲ್ ಜೈನ್ ಇರುವುದಕ್ಕೆ ಸಾಕ್ಷಿಗಳು ಸಿಗುತ್ತೆ, ಅಮೆರಿಕಾದಲ್ಲಿ ಇದ್ದಿದ್ದಕ್ಕೆ CCTV ಫುಟೇಜ್ ಸಿಗುತ್ತೆ. ಬಟ್ ಸೌಜನ್ಯ ಕೊಲೆ ಆಗಿದ್ದಕ್ಕೆ, ರೇಪ್ ಆಗಿದ್ದಕ್ಕೆ, ಅವಳನ್ನು ಯಾರು ಕಿಡ್ನ್ಯಾಪ್ ಮಾಡಿದ್ರು ಅವ್ರುಗಳಿಗೆ ಇದಕ್ಕೆ CCTV ಫುಟೇಜ್ ಸಿಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಅವರಿಗೆ ನಾನು ಹೇಳುವಂಥ ಕ್ವಶನ್, ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ CBI, COD, CBI ಆ್ಯಂಡ್ ಪೊಲೀಸ್ ಈ ಇಷ್ಟು ಇನ್ವೆಸ್ಟಿಗೇಷನ್ಸಲ್ಲಿ ತಿಳಿದಿರೋದು ಆಕೆ ಏನು ಟ್ರಾವೆಲ್ ಮಾಡಿದ್ರು ಆ ಪೋರ್ಷನಲ್ಲಿ CCTV ಇಲ್ಲ. ಯಾವುದೋ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಆ ಹಾಸ್ಪಿಟಲಲ್ಲಿ CCTV ಇರಲಿಲ್ಲ. ಗಿರೀಶ್ ಮಠಣ್ಣ CCTV ಫುಟೇಜ್ ಇತ್ತು, ಬಸ್ ಸ್ಟ್ಯಾಂಡಲ್ಲಿ CCTV ಇತ್ತು, ಆ ಕಾರಣಕ್ಕಾಗಿ ಬಸ್ ಸ್ಟಾಪ್ನ ಉಂಟಿಸ್ಬಿಟ್ರು. ಸ್ಟಾಪಿನಲ್ಲಿ ಕೂಡ CCTV ಇರಲಿಲ್ಲ ಆ ಕಾಲದಲ್ಲಿ. 2012 ಅಕ್ಟೋಬರಲ್ಲಿ ಆ ಕಾಲದಲ್ಲಿ CCTV ಇರಲಿಲ್ಲ. ಸೌಜನ್ಯ ಸತ್ತು 1 ವರ್ಷ 2 ವರ್ಷ ಆದಮೇಲೆ ಅಲ್ಲಿ ಬಸ್ ಸ್ಟಾಪನ್ನು, ರೋಡನ್ನು ವಿಸ್ತಾರ ಮಾಡೋದಕ್ಕೆ ಆ ಬಸ್ ಸ್ಟಾಪನ್ನು ತೆಗೆದು ರೋಡನ್ನು ವಿಸ್ತಾರ ಮಾಡಿ ಇನ್ನೊಂದು ಬಸ್ ಸ್ಟಾಪನ್ನು ನಿರ್ಮಾಣ ಮಾಡ್ತಾರಲ್ಲಿ. ಬಟ್ ನಮ್ಮ ಸೋ ಕಾಲ್ಡ್ ಹೋರಾಟಗಾರರದು ಏನಂತಂದರೆ, ಇಲ್ಲ ಅಲ್ಲಿ CCTV ಇತ್ತು, 6 ದಿನಕ್ಕೆ ಬಸ್ ಸ್ಟಾಪ್ನ ಉಂಟಿಸ್ಬಿಟ್ರು. ನೋಡ್ಕೊಂಬನ್ರಿ ಒಂದು ಸ್ವಲ್ಪ, ರೋಡು ಮ್ಯಾಪ್ಸ್ ಇದು ಸಿಗುತ್ತೆ ನಿಮಗೆ, ಗೂಗಲಲ್ಲೆಲ್ಲ ಚೆಕ್ ಮಾಡಿ ಸಿಗುತ್ತೆ, ಏನಕ್ಕೆ ಅಲ್ಲಿ ಎಷ್ಟು ವಿಸ್ತಾರ ಮಾಡಿದ್ದಾರೆ, ಏನಕ್ಕೆ ಏನೇನನ್ನು ತೆಗೆದಿದ್ದಾರೆ ಗೊತ್ತಾಗುತ್ತಲ್ಲಿ, ನೋಡ್ಕೊಂಡು ಬನ್ನಿ. ಸೋ ಕಾಲ್ಡ್ ಹೋರಾಟಗಾರರ ಸಪೋರ್ಟರ್ಸ್ಗೆ ಇದನ್ನೇ ಹೇಳ್ತಾರೆ. ಇದಾದಮೇಲೆ ವಿಠ್ಠಲ್ ಗೌಡ ಅವರು ಹೇಳ್ತಾರೆ, ಮಹೇಶ್ ತಿಮ್ರೋಡಿ ಅವರು ಹೇಳ್ತಾರೆ, ಒಂದು 50 ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಅಂತೇಳಿ. ಅದಾದಮೇಲೆ ವಿಠ್ಠಲ್ ಗೌಡ, ಸೌಜನ್ಯಳ ಮಾವ, ಈತ ಹೇಳ್ತಾನೆ ಸುಮಾರು 1 ಕೋಟಿ ಹತ್ರ ಖರ್ಚಾಗಿದೆ, 1 ಕೋಟಿ ಖರ್ಚಾಗಿದೆ, CBIಗೆ ಕೊಡಲಿಕ್ಕಿದೆ, CIDಗೆ ಕೊಡಲಿಕ್ಕಿದೆ, ಅಥವಾ CID ಅಲ್ಲ, ಲಾಯರ್ಸ್ಗೆ ಕೊಡಲಿಕ್ಕಿದೆ, PPಗಳಿಗೆ ಕೊಡಲಿಕ್ಕಿದೆ ಅಂತೇಳಿ ಅವರೇ ಹೇಳ್ತಾರೆ. ನಮಗೆ 1 ಕೋಟಿ ಮೇಲೆ ಖರ್ಚಾಗಿದೆ. ಹೌದು, CBI ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗಬೇಕು, ಲಾಯರ್ಗೆ ಒಂದು ಲಾಯರ್ ಹೋಗಿ 1.5 ಲಕ್ಷ ಬೇಕು. CBI ಕಡೆಯಿಂದ ಲಾಯರ್ನು ಮಾತಾಡಿಸ್ಬೇಕು, ಅವರಿಗೂ ಏನಾದರೂ ಕೊಡಬೇಕಲ್ವಾ ಅಲ್ವಾ? ಅದೆಲ್ಲ ಇರ್ತದೆ, ಅದನ್ನು ನಾವು ಈಗ ಮಾಡಲಿಕ್ಕೆ ಹೇಳಲಿಕ್ಕೆ ಆಗ್ತದೆ. ಹೌದು. ಒಂದು ಸಾರಿ ಒಂದು ಲಾಯರ್ ಹತ್ರ ಹೋಗಿ ಬರ್ತೀವಿ ಅಂದರೆ 1.5 ಲಕ್ಷ ಖರ್ಚಾಗ್ತದೆ ಅಂತೇಳಿ ಯೋಚನೆ ಮಾಡಿ. ಇವರು ಆರೋಪಿಯನ್ನು ಹುಡುಕುವುದಕ್ಕಿಂತ ಹೆಚ್ಚಾಗಿ ಆರೋಪಿ ಆಗಿದ್ದಂತಹವನನ್ನು ಹೊರಗಡೆ ಕರ್ಕೊಂಬರ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಿದ್ರು ಆ ಟೈಮಲ್ಲಿ. ಅದಾದಮೇಲೆ ಇದೇ ವಿಠ್ಠಲ್ ಗೌಡ ಅವರು ಒಪ್ಕೊಳ್ತಾರೆ, ನಮಗೆ ಕಮ್ಯುನಿಸ್ಟ್ ಸಪೋರ್ಟ್ ಇದೆ, ಇಲ್ಲಿ ಯಾವ BJP ಯಾವ ಕಾಂಗ್ರೆಸ್ನ ಸಪೋರ್ಟ್ ಇಲ್ಲ, ನಮಗೆ ಇರುವಂಥದ್ದು ಕಮ್ಯುನಿಸ್ಟ್ಗಳ ಸಪೋರ್ಟ್, SDPIನ ಸಪೋರ್ಟ್ ಅಂತೇಳಿ. BJP ಇಲ್ಲ, ಈ ಕಡೆ ಕಾಂಗ್ರೆಸ್ ಇಲ್ಲ, ಯಾವುದಿಲ್ಲ. ಇದು ಮಾತ್ರ ಕಮ್ಯುನಿಸ್ಟ್ ಅವರು ಮಾತ್ರ ನಮ್ಮ ಸಪೋರ್ಟ್ ಮಾಡಿದ್ರು. ಇವರು ಯಾವುದೋ ಒಂದು ಸಂಘಟನೆ, ಮುಸ್ಲಿಮ್ಸ್ ಸಂಘಟನೆ ಅಂತ ಯಾವುದೋ ಒಂದು SDPI ಅವ್ರು ಸಪೋರ್ಟ್ ಮಾಡಿದ್ರು. ಅದು ಯಾರು ಈ ಕಮ್ಯುನಿಸ್ಟ್ಗಳು? ಕಮ್ಯುನಿಸ್ಟ್ಗಳು ಯಾರು ಅಂತ ಅಂದರೆ ಧರ್ಮವನ್ನು ಮುರಿದಾಕಬೇಕು, ಅಳಿಸ್ಬೇಕು ಅಂತ ಕಾಯ್ತಿರೋಂಥವ್ರು. ಯಾವ ಧರ್ಮನ? ಹಿಂದೂ ಧರ್ಮವನ್ನು ಅಳಿಸ್ಬೇಕು, ಮುಗಿಸ್ಬೇಕು ಅಂತ ಕಾಯ್ಕೊಂಡು ನಕ್ಸಲ್ಸ್ಗಳಿಗೆ ಒಂದು ರೀತಿಯ ಸಪೋರ್ಟಿಂಗ್ ಕೂಡ ಈ ಕಮ್ಯುನಿಸ್ಟ್ ಪಕ್ಷಗಳದ್ದು ಇರುತ್ತೆ, ಓಕೆನಾ? ಸೊ ಅಳಿಸ್ಬೇಕು ಅಂತ ಕಾಯ್ತಿರೋರು ಇನ್ನೊಂದು ಸಂಘಟನೆ SDPI. ಇದು ಒಂದು ಮುಸ್ಲಿಂ ಸಂಘಟನೆ.
ಈ ಸಂಘಟನೆಯೂ ಅಷ್ಟೇ, ನೀವು ನೋಡ್ಬೋದು SDPI ಎಷ್ಟು ಏನೆಲ್ಲ ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತಂದರೆ ನಿಮಗೆ ಗೂಗಲಲ್ಲಿ ತುಂಬಾನೇ ಸಿಗುತ್ತೆ. ಲವ್ ಜಿಹಾದ್ಗಳಿಗಾಗಿರ್ಬೋದು, ಇಲ್ಲ ಯಾವುದೋ ಒಂದು ಹಿಂದೂ ಹುಡುಗನ ಕೊಲೆಗಳಿಗಾಗಿರ್ಬೋದು, ಇಲ್ಲ ಬೇರೊಂದು ವಿಚಾರಗಳಲ್ಲಾಗಿರ್ಬೋದು SDPI ತುಂಬಾನೇ ಸಪೋರ್ಟ್ ಮಾಡಿರುತ್ತೆ. ಸೊ ಹಿಂದೂ ಧರ್ಮವನ್ನು ಅಳಿಸ್ಬೇಕು ಅಂತ ಕಾಯ್ಕೊಂಡು ಕೂತಿರೋದ್ರಲ್ಲಿ SDPI ಇಂದು ಪ್ರಮುಖ ಪಾತ್ರವಿದೆ. ಹಿಂದೆ ನಾವು PFI ಅಂತ ಒಂದಿತ್ತು. ಆ PFI ಭಯೋತ್ಪಾದನೆಗೆ ಹಾಗೂ ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಸಪೋರ್ಟ್ ಆಗಿದೆ ಅಂತ ನಿಂತು ಆ PFIನ ಇಂಡಿಯಾದಲ್ಲಿ ತೆಗಿತಾರೆ. ಸುಪ್ರೀಂ ಕೋರ್ಟಿಂದ ಅದನ್ನು ತೆಗಿಸ್ತಾರೆ. ತೆಗ್ಸಾದ ಮೇಲೆ ಆ PFIನ ಮರಿಯಾಗಿ ಹುಟ್ಟುಕೊಂಡಂಥದ್ದೇ ಈ SDPI. ಇದಕ್ಕೂ ಕೂಡ ಕೆಲವೊಂದು ಮಾರ್ಗಗಳಲ್ಲಿ ಹೇಳ್ಬೇಕಂದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಪ್ರಕಾರ ಟೆರರಿಸಮ್ಗೆ ಈ SDPI ಕೂಡ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ. ಅದಾದಮೇಲೆ ಮಹೇಶ್ ತಿಮ್ರೋಳಿ ಅವರು ಹೇಳ್ತಾರೆ, ಸೌಜನ್ಯ ಓದುತ್ತಿದ್ದಂತಹ ಕಾಲೇಜಿನ ಟೀಚರ್ ಪರಿಮಳ ಅವರು ನೋಡಿದ್ದಾರೆ, ಹೊತ್ಕೊಂಡು ಹೋಗೋರನ್ನ ನೋಡಿದ್ದಾರೆ. ಅವರು ಬಸ್ಸಲ್ಲಿ ಹೋಗಬೇಕಾದ್ರೆ ಬಸ್ಸಿನ ಕಿಟಕಿಯಿಂದ ಹಿಂಗೆ ನೋಡ್ತಾ ಇರಬೇಕಾದ್ರೆ ಹೊತ್ಕೊಂಡು ಹೋಗ್ತಿದ್ರು ಅವಳನ್ನ ಅಂತ ಹೇಳಿ. ಸ್ವಲ್ಪ ಯೋಚನೆ ಮಾಡಿ, ಒಂದು ಸ್ಕೂಲ್ ಟೀಚರ್, ಒಂದು ಕಾಲೇಜಿನ ಟೀಚರ್, ಎಜುಕೇಟೆಡ್, ತನ್ನದೇ ಕಾಲೇಜಿನ ವಿದ್ಯಾರ್ಥಿಯನ್ನ ಯಾರೋ ಒಂದು 4 ಜನ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ ಇನ್ಫಾರ್ಮೇಶನ್ ಮಾಡದೇ ಇರ್ತಾರ, ಪೊಲೀಸವರಿಗೆ ಇನ್ಫಾರ್ಮೇಶನ್ ಕೊಡದೇ ಇರ್ತಾರ? ಯೋಚನೆ ಮಾಡಿ, ಇವ್ರುಗಳೆಲ್ಲ ಸೇರಿಕೊಂಡು ಯಾವ ರೀತಿ ಇಲ್ಲದೇ ಇರುವವರ ಹೆಸರುಗಳನ್ನ ತಗೊಂಡು 13 ವರ್ಷಗಳ ಕಾಲ ಸತತವಾಗಿ ಹೆಗ್ಗಡೆ ಕುಟುಂಬದ ಮೇಲೆ, ಧರ್ಮಸ್ಥಳದ ಮೇಲೆ ಯಾವ ರೀತಿ ಎಲ್ಲ ಎಲಿಗೆನ್ಸ್ ಮಾಡ್ತಿದ್ದಾರೆ ಅಂತೇಳಿ. ಆ್ಯಂಡ್ ಇನ್ನೊಂದು ಕೆಲವೊಬ್ರು ಹೇಳ್ತಾರೆ, ಇಲ್ಲಿ ಧರ್ಮಸ್ಥಳಕ್ಕೆ ನಾವೇನು ಮಾಡ್ತಾ ಇಲ್ಲ, ಮಂಜುನಾಥನಿಗೆ ನಾವೇನು ಮಾಡ್ತಾ ಇಲ್ಲ, ನಾವು ಆರೋಪಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ, ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ ಅಂತ. ಅವರಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇ, ಹೌದಪ್ಪ, ನೀನು ಧರ್ಮಸ್ಥಳದ ಬಗ್ಗೆ ಮಾತಾಡಲಿಲ್ಲ, ಮಂಜುನಾಥ ದೇವ್ರ ಮೇಲೆ ನೀನು ಮಾತಾಡಲಿಲ್ಲ. ಆದರೆ ನೀನು ಹೇಳಬೇಕಾರೆ ಪ್ರತಿ ಸಾರಿ ಹೇಳಬೇಕಾರೆ ಧರ್ಮಸ್ಥಳ 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 ಅಂತ, ಹೌದಾ? ಧರ್ಮಸ್ಥಳ ಅಂತ ಅಂದಾಗ ಫಸ್ಟು ಹೋಗೋದು ಮಂಜುನಾಥ ಸ್ವಾಮಿ ಹತ್ರಕ್ಕೇನೆ. ಒಂದು ಕ್ಷೇತ್ರದ ಮೇಲೆ ನೇಮ್ ಹಾಳು ಮಾಡ್ದಂಗಲ್ವ ಅದು. ಕೇರಳದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೋದರೆ ರೇಪ್ ಆ್ಯಂಡ್ ಮರ್ಡರ್ ಆಗಿಬಿಡ್ತದೆ. ಧರ್ಮಸ್ಥಳ ಅಂದರೆ ಅಲ್ಲಿರುವವರಿಗೆ ಏನಂತ ನೆನಪು ಬರುತ್ತೆ? ಓ, ಧರ್ಮಸ್ಥಳ ಮೀನ್ಸ್ ದೇವಸ್ಥಾನ, ಮಂಜುನಾಥನ ದೇವಸ್ಥಾನ, ಅಣ್ಣಪ್ಪನ ದೇವಸ್ಥಾನ. ಈಗ ನಾನು ತಿರುಪತಿಗೆ ಹೋಗ್ತೀನಿ ಅಂದರೆ ನೀನು ಫಸ್ಟ್ ತಲೆಗೆ ಯಾರು ಬರ್ತಾರೆ? ತಿರುಪತಿ ವೆಂಕಟರಮಣ ಸ್ವಾಮಿ ತಾನೇ, ವೆಂಕಟರಮಣ ಸ್ವಾಮಿ ಅವರೇ ತಾನೇ ಬರ್ತಾರೆ. ತಿರುಪತಿಗೆ ಹೋಗ್ತಿದ್ದಂಗೆ ತಿರುಪತಿ ರೈಲ್ವೆ ಸ್ಟೇಷನ್ ಬರುತ್ತಾ ನಿನಗೆ ತಲೆಗೆ? ತಿರುಪತಿಲಿ ಯಾವ್ದಾದ್ರು ಮನೆ ಬರುತ್ತಾ ನಿನಗೆ ತಲೆಗೆ? ಇಲ್ಲ ಅಲ್ವಾ? ಇಲ್ಲ ನಾನು ಶಬರಿಮಲೆ ಹೋಗ್ತೀನಿ ಅಂತಂದರೆ, ಶಬರಿಮಲೆ ಅಂತಂದರೆ ಫಸ್ಟ್ ಏನು ಯೋಚನೆ ಬರುತ್ತೆ? ಅಯ್ಯಪ್ಪ ಸ್ವಾಮಿ ತಾನೇ ಯೋಚನೆ ಬರೋದು. ಹಾಗೆ ಧರ್ಮಸ್ಥಳ ಅಂತ ಅಂದರೆ ಫಸ್ಟ್ ಯೋಚನೆ ಬರೋದು ಶ್ರೀ ಮಂಜುನಾಥ ಸ್ವಾಮಿ. ಇವತ್ತಿಗೂ ನೀವು ನೋಡ್ಬೋದು, ನಿನ್ನೆನೂ ನೀವು ನೋಡ್ಬೋದು, ಇವರು ದಿನಾ ಲೈವ್ ಬರ್ತಾರೆ, ಹೊಸ ಹೊಸ ಕಥೆಗಳನ್ನು ಹೇಳ್ತಾರೆ. ಇನ್ನೂ ಕೂಡ ನಿಮ್ಮ ತಲೆಗಳಲ್ಲಿ ಬುದ್ಧಿ ಇಲ್ಲವಾ? ಲದ್ದಿ ತುಂಬಿಕೊಂಡಿದ್ದೀರಾ? ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಲೇ ನಾವೆಲ್ಲ ಹೋರಾಡ್ತಾ ಇರೋದು, ಪ್ರತಿಯೊಬ್ಬರು ಹೋರಾಡ್ತಾ ಇರೋದು. ಹಂಗಂತ ಅಂದ್ಬಿಟ್ಟು ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳಿಲ್ಲದೆ ಸುಮ್ಮನೆ ಹೇಳಬಾರ್ದಲ್ವ? ಯೋಚನೆ ಮಾಡಿ, ಸ್ವಲ್ಪ ಆದರೂ ಯೋಚನೆ ಮಾಡಿ. ನಮಸ್ತೆ.